ಅಣ್ಣಂದಿರಿಗೂ ಹೇಳೋದೇನಪ್ಪ ಅಂತಂದ್ರೆ ಕೋಳಿ ಮರಿಗಳನ್ನ ಈ ತರ ದೊಡ್ಡವು ಚಿಕ್ಕವು ಎಲ್ಲ ಒಂಥರ ಬಿಡ್ತೀರಾ, ಯಾವ ತರ ಬಿಡ್ತೀರಾ. ಮತ್ತೆ ಈಗ ಹೊಸ ಕೋಳಿಗಳ ಜೊತೆ ಹಳೆ ಕೋಳಿಗಳನ್ನ ತಂದು ಬಿಟ್ಕೋಬೋದಾ ಅಂತಂದ್ರೆ, ಇವಾಗ ತುಂಬಾ ಜನ ಫಾರಂ ಮಾಡೋರು ಹೆಂಗಪ್ಪ ಅಂತಂದ್ರೆ ಈಗ ಹೊಸ ಮರಿಗಳ ಜೊತೆ ಅಂದ್ರೆ ಈಗ ಹೊಸದಾಗಿ ಫಾರಂ ಮಾಡ್ತಾ ಇರ್ತೀರಾ, ಇವಾಗ ಎಲ್ಲಾದ್ರೂ ಮರಿಗಳು ತಂದಿರ್ತೀರಾ, ಬಟ್ ಅವನ್ನ ತಂದು ಒಂದೇ ಸಲ ಈ ತರ ಬಿಟ್ಕೋಬೋದಾ ಅಂತ ತುಂಬಾ ಜನ ಕೇಳ್ತಾನೆ ಇದ್ರೆ. ಮತ್ತೆ ಈ ತರ ಸಣ್ಣ ದಪ್ಪ ಯಾವ ತರ ಬಿಡೋದು ಅಂತ ತುಂಬಾ ಜನ ಕೇಳ್ತಾ ಇದ್ರು. ಒಂದು ಫಸ್ಟ್ ಆಫ್ ಆಲ್ ನಿಮ್ಗೆ ಎಲ್ರಿಗೂ ಹೇಳೋದೇನಪ್ಪ ಅಂತಂದ್ರೆ, ಈ ತರ ಸಣ್ಣ ದಪ್ಪ ಮರಿಗಳನ್ನ ನಿಮ್ಮ ಫಾರಂ ಅಲ್ಲಿ ಆಗಿದ್ರೆ ಹೊಂದ್ಕೊಂತವೆ ಬಿಟ್ಕೊಳ್ಳಿ. ಅಂತಂದ್ರೆ ಇವೆಲ್ಲ ದೊಡ್ಡ ಕೋಳಿಗಳ ಜೊತೆ ಬಿಟ್ರು ಹೊಂದ್ಕೊಂತವೆ. ಈಗ ಕಾಣಿಸ್ತಿದೆಯಲ್ಲ, ಇದೆಲ್ಲ ಮರಿಗಳು ದಪ್ಪ ಕೋಳಿಗಳ ಜೊತೆ ಬಿಟ್ರು ಹೊಂದ್ಕೊಂತವೆ. ಈ ಮರಿಗಳನ್ನ ನೀವು ಬಿಟ್ರು ನಡೀತದೆ. ಅಂತಂದ್ರೆ ಇಲ್ಲಿ ತುಂಬಾ ಜನ ಅಣ್ಣಂದಿರು ಕೇಳ್ಬೋದು, ಅಂತಂದ್ರೆ ಅವೆಲ್ಲ ಕಿತ್ತಾಡ್ತಕೊಂಡು ಹೊಲ ಮಗ ಅವೆಲ್ಲ ಕಿತ್ತಾಡ್ತಾವ ಹಂಗೆ ಹಿಂಗೆ ಅಂತ. ಬಟ್ ಯಾವುದೇ ಕಾರಣಕ್ಕೂ ಕಿತ್ಕೊಳ್ಳೋದಿಲ್ಲ. ಅಲ್ಲಿ ದೊಡ್ಡ ಕೋಳಿ ಬರ್ತದೆ ನೋಡ್ರಿ, ದೊಡ್ಡ ಕೋಳಿ ಜೊತೆನೂ ಮರಿ ಹೊಂದ್ಕೊತವೆ. ಅಂತಂದ್ರೆ ಮರಿಗಳು ಹೊಂದ್ಕೊಂಡಾಗ ನೀವೇನು ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಅವಶ್ಯಕತೆ ಎರಡೂ ಇರೋದಿಲ್ಲ. ಆ ಥರದ್ರಲ್ಲಿ ಏನಪ್ಪ ಅಂತಂದರೆ ನಿಮಗೆ ಈ ಹೊರಗಡೆ ಅಂದರೆ ಇವಾಗ ತಮಿಳ್ನಾಡವ್ರ ಹತ್ರ ಅಥವಾ ಇನ್ನೇನಾದರೂ ಕೋಳಿ ಮರಿ ಮಾರಕ್ಕೆ ಬಂದಿರೋರ ಹತ್ರ ನೀವೇನಾದರೂ ತೊಗೊಂತು ಅಂದರೆ, ಅಥವಾ ನೀವೇನಾದರೂ ಕೋಳಿ ಮರಿಗಳನ್ನ ತೊಗೊತಾ ಇದ್ದೀರಾ ಅಂದಾಗ ಆ ಥರದವನ್ನ ತಂದು ಈ ಥರದ ಒಳಗಡೆ ಬಿಟ್ಕೊಬಿಡಿ. ಇನ್ನು ಮಿಕ್ಕಿದ ಕೋಳಿ ಮರಿಗಳು ಎಲ್ಲಾದ್ರ ಜೊತೆ ಬಿಟ್ಟರು ಹೊಂದ್ಕೊಂತವೆ, ಆರಾಮಾಗಿ ಎಲ್ಲ ಕಡೆನೂ ಬೆಳಿತವೆ. ಅಂತಂದರೆ ಈ ಥರ ಬಿಟ್ಟರೆ ಏನಪ್ಪ ಯೂಸು ಅಂತಂದರೆ, ಈಗ ಈ ಕೋಳಿ ನೋಡಿ ಅವೆಲ್ಲ ಮೇಯಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಅಂತಂದರೆ ಇಲ್ಲಿ ಕಾಣಿಸ್ತೈತೆ ನೋಡಿ, ಈಗ ಈ ಕೋಳಿ ಮರಿ ಹತ್ರ ಬಂದು ಯಾವ ಥರ ಮೇಯೋದು ಮತ್ತು ಪ್ರತಿಯೊಂದು ಮಾಡ್ತವೆ. ಕಚ್ಚೋದು ಏನು ಮಾಡೋದಿಲ್ಲ. ಬಟ್ ಈ ಥರ ಸೇಫಾಗಿ ಸಾಕ್ತವೆ. ಅಚ್ಚುಕಟ್ಟಾಗಿ ಈ ಥರ ಮಾಡ್ಕೊಳ್ಳೋದ್ರಿಂದ ಅಚ್ಚುಕಟ್ಟಾಗಿ ನಿಮ್ಗೆ ಬೆನಿಫಿಟ್ ಇರ್ತದೆ. ಅದನ್ನು ಬಿಟ್ಬಿಟ್ಟು ಏನು ಮಾಡ್ತೀರಾ ಅಂತಂದರೆ, ತುಂಬ ಜನ ನಿಮ್ಮ ಹತ್ರ ಕೋಳಿ ಮರಿಗಳನ್ನ ಬಿಟ್ಬಿಟ್ಟು ಅಚ್ಚುಕಟ್ಟ ಬೇರೆಯವ್ರ ಹತ್ರ ತಂದು ಬುಡ್ಡ ಹಾಕೋದಾಗ ರೋಗಗಳು ಆ ಫಾರಮಲ್ಲಿ ಏನು ರೋಗ ಇರುತ್ತೆ ಈ ಮರಿಗಳು ಅಂಟ್ಕೋತವೆ. ಅದಕ್ಕೇನೆ ದೊಡ್ಡವನು ಚಿಕ್ಕವನು ಬಿಡಬೇಕಾದ್ರೆ ನಿಮ್ಮ ಫಾರಮಲ್ಲಿರೋ ಮರಿಗಳು ಮಾತ್ರ ಈ ಥರ ಬಿಟ್ಕೊಂಡು ಸಾಕಿ ಫ್ರೆಂಡ್ಸ್.